ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ಅತ್ಯದ್ಭುತವಾದ ಪ್ರಯಾಣ ಬೆಳೆಸೋಣ. ಭೂಮಿಯ ಆಳದಲ್ಲಿ ಸಿಗುವ ಒಂದು ಸಾಮಾನ್ಯ ಕಲ್ಲು ಇಡೀ ಜಗತ್ತನ್ನೇ ಬೆಳಗುವ ಅಗಾಧ ಶಕ್ತಿಯಾಗಿ ಹೇಗೆ ಬದಲಾಗ್ತಾ ಇದೆ ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಕೇವಲ ಶಕ್ತಿಯ ಮೂಲವಲ್ಲ, ಇದೊಂದು ಹೈಟೆಕ್ ಇಂಜಿನಿಯರಿಂಗ್ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಇದೊಂದು ಭಾರೀ ಕುತೂಹಲದ ವಿಷಯ. ಕೇವಲ ಒಂದು ಸಣ್ಣ ಕಡಲೆಕಾಯಿ ಗಾತ್ರದ ಯುರೇನಿಯಂ ಪೆಲೆಟ್ನ ಶಕ್ತಿ ಎಷ್ಟಿರ್ಬೋದು ಅಂತ ಊಹಿಸಿ. ಇದು ಬರೋಬ್ಬರಿ 1800 ಪೌಂಡ್ ಕಲ್ಲಿಡ್ಲು ಅಥವಾ 150 ಗ್ಯಾಲನ್ ತೈಲ ನೀಡುವ ಶಕ್ತಿಗೆ ಸಮ. ನಂಬೋಕೆ ಕಷ್ಟ, ಆದ್ರೂ ಇದು ಸತ್ಯ. ಈ ಮಟ್ಟದ ಎನರ್ಜಿ ಡೆನ್ಸಿಟಿ ಇರೋದ್ರಿಂದಲೇ ಸಾಂಪ್ರದಾಯಿಕ ಇಂಧನಗಳಿಗಿಂತ ಇದು ಬಹಳ ವಿಶೇಷವಾಗಿದೆ. ಒಬ್ಬ ಇಂಜಿನಿಯರ್ ದೃಷ್ಟಿಕೋನದಿಂದ ಈ ಇಡೀ ಪ್ರಕ್ರಿಯೆಯನ್ನ 5 ಮುಖ್ಯ ಹಂತಗಳಲ್ಲಿ ನೋಡೋಣ. ಮೊದಲಿಗೆ ಸಂಶೋಧನೆಯ ಮೈಲಿಗಲ್ಲುಗಳು, ಆಮೇಲೆ ಸುರಕ್ಷಿತ ಗಣಿಗಾರಿಕೆ, ಐಸೋಟೋಪ್ ಎನ್ರಿಚ್ಮೆಂಟ್ ಪ್ರಕ್ರಿಯೆ, ಸ್ಥಿರ ಇಂಧನ ಅಸೆಂಬ್ಲಿಗಳ ನಿರ್ಮಾಣ, ಹಾಗೆ ಕೊನೆಯದಾಗಿ ಸ್ಟೀಮ್ ಟರ್ಬೈನ್ಗಳ ಕಾರ್ಯನಿರ್ವಹಣೆ. ಮೊದಲನೇ ಹಂತ ಸಂಶೋಧನೆಯ ಮೈಲಿಗಲ್ಲುಗಳು, ಅಂದ್ರೆ ಪರಮಾಣು ರಹಸ್ಯಗಳನ್ನ ಭೇದಿಸಿದ ಆ ರೋಚಕ ಕತೆ. ಒಂದು ಕಾಲದಲ್ಲಿ ಕೇವಲ ರಾಸಾಯನಿಕ ಕುತೂಹಲವಾಗಿದ್ದ ವಸ್ತು ಜಗತ್ತಿನ ದಿಕ್ಕನ್ನೇ ಹೇಗೆ ಬದಲಾಯಿಸ್ತು ಅನ್ನೋದು ನಿಜಕ್ಕೂ ಅದ್ಭುತ. 1789ರಲ್ಲಿ ಮಾರ್ಟಿನ್ ಹೈನ್ರಿಚ್ ಕ್ಲಾಪ್ರೋತ್ ಯುರೇನಿಯಂ ಕಂಡುಹಿಡಿದಾಗ ಇದೊಂದು ಸಾಮಾನ್ಯ ಲೋಹ ಅಂತಲೇ ಅನ್ಕೊಂಡಿದ್ರು. ಆದ್ರೆ ಅಸಲಿ ಆಟ ಶುರುವಾಗಿದ್ದೇ 1896ರಲ್ಲಿ ಹೆನ್ರಿ ಬೆಕ್ವೆರಲ್ ವಿಕಿರಣ ಅಂದ್ರೆ ರೇಡಿಯೋ ಆಕ್ಟಿವಿಟಿಯನ್ನ ಗುರುತಿಸಿದಾಗ. ಆಮೇಲೆ 1932ರಲ್ಲಿ ಜೇಮ್ಸ್ ಚಾಡ್ವಿಕ್ ನ್ಯೂಟ್ರಾನ್ ಶೋಧನೆ ಮಾಡಿದ್ರು. ಕೊನೆಗೆ 1938ರಲ್ಲಿ ಜರ್ಮನ್ ವಿಜ್ಞಾನಿಗಳಾದ ಹಾರ್ನ್ ಮತ್ತು ಸ್ಟ್ರಾಸ್ಮನ್ ಯುರೇನಿಯಂ ಪರಮಾಣುಗಳನ್ನ ವಿಭಜಿಸಿ ಅಪಾರ ಶಕ್ತಿ ಬಿಡುಗಡೆಯಾಗುವ ನ್ಯೂಕ್ಲಿಯರ್ ಫಿಷನ್ ಪ್ರಕ್ರಿಯೆಯನ್ನೇ ಜಗತ್ತಿಗೆ ತೋರಿಸಿದ್ರು. ಆದ್ರೆ ಈ ವಿಜ್ಞಾನದ ದಿಕ್ಕನ್ನೇ ಬದಲಾಯಿಸಿದ್ದು ಎರಡನೇ ವಿಶ್ವಯುದ್ಧದ ತುರ್ತು ಪರಿಸ್ಥಿತಿ. ಅಮೆರಿಕಾದ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ಅಡಿಯಲ್ಲಿ ಎನ್ರಿಕೋ ಫರ್ಮಿ ಮತ್ತು ರಾಬರ್ಟ್ ಓಪನ್ಹೈಮರ್ ನೇತೃತ್ವದಲ್ಲಿ ಯುರೇನಿಯಂ ಐಸೋಟೋಪ್ಗಳನ್ನ ಬೇರ್ಪಡಿಸುವ ಅತ್ಯಾಧುನಿಕ ಗ್ಯಾಸಿಯಸ್ ಡಿಫ್ಯೂಷನ್ ಮತ್ತು ಸೆಂಟ್ರಿಫ್ಯೂಜ್ ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸಲಾಯಿತು. ಇದರ ಪ್ರಾಥಮಿಕ ಫಲಿತಾಂಶವೇ ಹಿರೋಶಿಮಾ ಮೇಲಿನ ಅಣುಬಾಂಬ್. ಈ ಮೈಲಿಗಲ್ಲು ನ್ಯೂಕ್ಲಿಯರ್ ವಿಜ್ಞಾನದ ಇತಿಹಾಸವನ್ನೇ ಬದಲಾಯಿಸಿಬಿಡ್ತು. ಈಗ ಎರಡನೇ ಹಂತಕ್ಕೆ ಬರೋಣ. ಅದೇ ವಿಕಿರಣಶೀಲ ಅದಿರಿನ ಸುರಕ್ಷಿತ ಗಣಿಗಾರಿಕೆ, ಅಂದ್ರೆ ಆ ಅದ್ಭುತ ಭೂಗತ ಇಂಜಿನಿಯರಿಂಗ್ ಸಾಹಸ. ಭೂಮಿಯ ಆಳದಿಂದ ಯುರೇನಿಯಂ ತೆಗೆಯೋದು ಸುಲಭದ ಮಾತಲ್ಲ. ಪ್ರಪಂಚದಾದ್ಯಂತ ಸಿಗುವ ಅದಿರಿನಲ್ಲಿ ಯುರೇನಿಯಂ ಪ್ರಮಾಣ ಕೇವಲ 0.1 ಅಥವಾ 2% ಮಾತ್ರ ಇರುತ್ತೆ. ಆದ್ರೆ ಕೆನಡಾದ ಸಾಸ್ಕಚ್ವಾನ್ನಂಥ ಪ್ರದೇಶಗಳಲ್ಲಿ ಸಿಗುವ ಯುರೇನೈಟ್ ಅದಿರಿನ ಶುದ್ಧತೆ ಬರೋಬ್ಬರಿ 20%ಕ್ಕಿಂತ ಹೆಚ್ಚಿರುತ್ತೆ. ಅಂದ್ರೆ ಜಾಗತಿಕ ಸರಾಸರಿಗಿಂತ ಸುಮಾರು 100 ಪಟ್ಟು ಹೆಚ್ಚು. ಗಣಿಗಾರಿಕೆಯಲ್ಲಿ ಎದುರಾಗುವ ಒಂದು ದೊಡ್ಡ ತಲೆನೋವು ಅಂದ್ರೆ ಯುರೇನಿಯಂ ನಿಕ್ಷೇಪಗಳ ಮೇಲಿರುವ ನೀರು ತುಂಬಿದ ಮರಳುಗಳಿನ ಪದರ. ನೀರು ಗಣಿಯೊಳಗೆ ನುಗ್ಗದಂತೆ ತಡೆಯಲು ನಮ್ಮ ಇಂಜಿನಿಯರ್ಗಳು ಆರ್ಟಿಫಿಷಿಯಲ್ ಗ್ರೌಂಡ್ ಫ್ರೀಸಿಂಗ್ ಅನ್ನೋ ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಅಂದ್ರೆ ಕೃತಕವಾಗಿ ನೆಲವನ್ನೇ ಹೆಪ್ಪುಗಟ್ಟಿಸೋದು. ನೂರಾರು ಆಳವಾದ ರಂಧ್ರಗಳನ್ನ ಕೊರೆದು ಅದರಲ್ಲಿ -35°C ತಾಪಮಾನದ ಲಿಕ್ವಿಡ್ ಕ್ಯಾಲ್ಷಿಯಂ ಕ್ಲೋರೈಡ್ ಬ್ರೈನ್ ಅನ್ನ ಹರಿಸ್ತಾರೆ. ಇದರಿಂದ ಸುತ್ತಲಿನ ನೀರು, ಮಣ್ಣು ಗಟ್ಟಿಯಾಗಿ ಭೇದಿಸಲಾಗದ ದಪ್ಪ ಹಿಮದ ಗೋಡೆಯೇ ನಿರ್ಮಾಣವಾಗುತ್ತೆ. ಈ ಹಿಮದ ಗೋಡೆ ರೆಡಿಯಾದ್ಮೇಲೆ ಚಿಕ್ಕ ಪೈಲಟ್ ಹೋಲ್ಗಳ ಮೂಲಕ ದೈತ್ಯ ಡ್ರಿಲ್ಲಿಂಗ್ ಯಂತ್ರಗಳನ್ನ ಇಳಿಸಿ ಬಂಡೆ ಒಡೆಯಲಾಗುತ್ತೆ. ಇಲ್ಲಿ ಸುರಕ್ಷತೆಗೆ ಮೊದಲ ಆದ್ಯತೆ. ವಿಕಿರಣದ ಅಪಾಯ ಇರೋದ್ರಿಂದ ಕಾರ್ಮಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ಈ ಇಡೀ ಪ್ರಕ್ರಿಯೆನ ಸಂಪೂರ್ಣವಾಗಿ ರಿಮೋಟ್ ಕಂಟ್ರೋಲ್ ಮೂಲಕವೇ ಆಪರೇಟ್ ಮಾಡ್ತಾರೆ. ಜೊತೆಗೆ ಗಣಿಯೊಳಗೆ ಪ್ರತಿ 20 ನಿಮಿಷಕ್ಕೊಮ್ಮೆ ಶುದ್ಧವಾದ ಗಾಳಿಯನ್ನ ಪಂಪ್ ಮಾಡಿ ಪರಿಸರವನ್ನ ಸೇಫಾಗಿ ಇಡಲಾಗುತ್ತೆ. ಮೂರನೆಯ ಹಂತ ಐಸೋಟೋಪ್ ಎನ್ರಿಚ್ಮೆಂಟ್ ಪ್ರಕ್ರಿಯೆ, ಅಂದ್ರೆ ಭೌತಿಕ ಸವಾಲುಗಳನ್ನ ಮೀರುವ ರಾಸಾಯನಿಕ ಹಂತ. ಈಗ ಕಚ್ಚಾ ಕಲ್ಲು ಶಕ್ತಿಶಾಲಿ ಇಂಧನವಾಗಿ ಹೇಗೆ ಬದಲಾಗುತ್ತೆ ಅಂತ ನೋಡೋಣ. ಇಲ್ಲಿ ಇಂಜಿನಿಯರ್ಗಳಿಗೆ ಎದುರಾಗೋ ದೊಡ್ಡ ಸವಾಲಂದ್ರೆ ನೈಸರ್ಗಿಕ ಯುರೇನಿಯಂನಲ್ಲಿ 99.3% U-238 ಅನ್ನೋ ಸ್ಥಿರ ಐಸೋಟೋಪ್ ಇರುತ್ತೆ. ಕೇವಲ 0.7% ಮಾತ್ರ U-235 ಇರುತ್ತೆ. ನಮಗೆ ವಿದ್ಯುತ್ ಉತ್ಪಾದನೆಗೆ ಬೇಕಾಗಿರೋದು ಸುಲಭವಾಗಿ ವಿಭಜನೆಗೊಳ್ಳುವ ಈ U-235 ಮಾತ್ರ. ಹೀಗಾಗಿ ಇದರ ಪ್ರಮಾಣವನ್ನ ಕೃತಕವಾಗಿ ಹೆಚ್ಚಿಸಲೇಬೇಕು. ಇದನ್ನೇ ಎನ್ರಿಚ್ಮೆಂಟ್ ಅನ್ನೋದು. ಎನ್ರಿಚ್ಮೆಂಟ್ ಬಗ್ಗೆ ಹೇಳುವಾಗ ಒಂದು ಮುಖ್ಯವಾದ ವಿಚಾರ ಗೊತ್ತಿರಬೇಕು. ನಾಗರಿಕ ವಿದ್ಯುತ್ ಉತ್ಪಾದನೆಗೆ ಅಂದ್ರೆ ಸಿವಿಲಿಯನ್ ಪವರ್ ಪ್ಲಾಂಟ್ಗಳಿಗೆ ಯುರೇನಿಯಂ ಅನ್ನ ಕೇವಲ 3-5% ಮಾತ್ರ ಎನ್ರಿಚ್ ಮಾಡಿದ್ರೆ ಸಾಕು. ಆದ್ರೆ ಮಿಲಿಟರಿ ಶಸ್ತ್ರಾಸ್ತ್ರಗಳಿಗೆ ಇದು 90%ಗಿಂತ ಹೆಚ್ಚು ಶುದ್ಧವಾಗಿರಬೇಕು.
ಇದೇ ಕಾರಣಕ್ಕೆ ಈ ತಂತ್ರಜ್ಞಾನವನ್ನ ಅಷ್ಟು ಕಟ್ಟುನಿಟ್ಟಾಗಿ ನಿಯಂತ್ರಣದಾಗಿ ಇಡಲಾಗಿದೆ. ಮತ್ತೆ ಪ್ರಕ್ರಿಯೆ ಕಡೆ ಬರೋಣ. ಹೈಗ್ರೇಡ್ ಅದಿರನ್ನ ಪುಡಿಮಾಡಿ ಪ್ರಬಲವಾದ ಆಮ್ಲಗಳ ಜೊತೆ ಬೆರೆಸಲಾಗುತ್ತೆ. ಈ ರಾಸಾಯನಿಕ ಪ್ರಕ್ರಿಯೆಯಿಂದ ಕಲ್ಮಶಗಳೆಲ್ಲ ಹೋಗಿ ಅಂತಿಮವಾಗಿ ಇದು ಯುರೇನಿಯಂ ಹೆಕ್ಸಾಫ್ಲೋರೈಡ್ ಅನ್ನೋ ಬಾಷ್ಪಶೀಲ ಅನಿಲವಾಗಿ ಅಂದ್ರೆ ಗ್ಯಾಸ್ ಆಗಿ ಬದಲಾಗುತ್ತೆ. ಈ ಕೆಮಿಕಲ್ ಹ್ಯಾಂಡ್ಲಿಂಗ್ ತುಂಬಾನೇ ನಿಖರವಾಗಿರ್ಬೇಕು. ಇಲ್ಲಿ ಭೌತಶಾಸ್ತ್ರದ ಮ್ಯಾಜಿಕ್ ಶುರುವಾಗುತ್ತೆ. ಈ ಅನಿಲವನ್ನ ಹೈಸ್ಪೀಡ್ ಸೆಂಟ್ರಿಫ್ಯೂಜ್ ಯಂತ್ರಗಳಿಗೆ ಕಳಿಸಲಾಗುತ್ತೆ. ಈ ಯಂತ್ರಗಳು ನಿಮಿಷಕ್ಕೆ ಸಾವಿರಾರು ಬಾರಿ ಗಿರಿಗಿರನೆ ತಿರುಗುತ್ತವೆ. ಆ ವಿಪರೀತ ವೇಗದಲ್ಲಿ ಸ್ವಲ್ಪ ಭಾರವಿರುವ U-238 ಅಣುಗಳು ಹೊರಗೋಡೆಗೆ ತಳ್ಳಲ್ಪಡುತ್ತವೆ. ಹಾಗೆ ಹಗುರವಾದ U-235 ಅಣುಗಳು ಮಧ್ಯದಲ್ಲಿ ಸಿಕ್ಕಾಕೊಳ್ತವೆ. ಹೀಗೆ ಸಾವಿರಾರು ಯಂತ್ರಗಳಲ್ಲಿ ಫಿಲ್ಟರ್ ಆದಾಗ ನಮಗೆ ಬೇಕಾದ ಕ್ಲೀನ್ ಎನರ್ಜಿ ಉತ್ಪಾದನೆಯ ಐಸೋಟೋಪ್ ಸಿಗುತ್ತೆ. 4ನೇ ಹಂತ, ಸ್ಥಿರ ಇಂಧನ ಅಸೆಂಬ್ಲಿಗಳ ನಿರ್ಮಾಣ. ಇಲ್ಲಿ ಮೆಟೀರಿಯಲ್ ಸೈನ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಎನ್ರಿಚ್ ಆದ ಗ್ಯಾಸ್ ಅನ್ನ ನೇರವಾಗಿ ರಿಯಾಕ್ಟರ್ಗೆ ಹಾಕೋಕಾಗಲ್ಲ. ಅದನ್ನ ಮತ್ತೆ ಪುಡಿಯ ರೂಪಕ್ಕೆ ಅಂದ್ರೆ ಯುರೇನಿಯಂ ಡೈಆಕ್ಸೈಡ್ ಆಗಿ ಪರಿವರ್ತಿಸಲಾಗುತ್ತೆ. ಆಮೇಲೆ ಅದನ್ನ ಕಡಲೆಕಾಯಿ ಗಾತ್ರದ ಸಣ್ಣ ಪೆಲೆಟ್ಗಳಾಗಿ ಪ್ರೆಸ್ ಮಾಡ್ತಾರೆ. ಈ ಪೆಲೆಟ್ಗಳನ್ನ ಹೈ ಟೆಂಪರೇಚರ್ ಕುಲುಮೆಯಲ್ಲಿ ಬರೋಬ್ಬರಿ 24 ಗಂಟೆಗಳ ಕಾಲ ಬೇಯಿಸ್ತಾರೆ. ಆಗ ಅದರಲ್ಲಿರುವ ರಂಧ್ರಗಳೆಲ್ಲ ಮುಚ್ಚಿಹೋಗಿ ಪೆಲೆಟ್ಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತವೆ. ಈ ಪೆಲೆಟ್ಗಳನ್ನ ಸೇಫಾಗಿ ರಿಯಾಕ್ಟರ್ ಒಳಗೆ ಇಡೋಕೆ ಜಿರ್ಕೋನಿಯಂ ಅನ್ನೋ ಸ್ಪೆಷಲ್ ಮೆಟಲ್ ಯೂಸ್ ಮಾಡ್ತಾರೆ. ಜಿರ್ಕೋನಿಯಂ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಎಷ್ಟೇ ಭಾರಿ ಟೆಂಪರೇಚರ್ ಇದ್ರೂ ಕರಗಲ್ಲ. ಜೊತೆಗೆ ನ್ಯೂಕ್ಲಿಯರ್ ರಿಯಾಕ್ಷನ್ಗೆ ಬೇಕಾದ ನ್ಯೂಟ್ರಾನ್ಗಳಿಗೆ ಇದು ಯಾವುದೇ ಅಡ್ಡಿ ಮಾಡದೆ ತನ್ನ ಮೂಲಕ ಸುಲಭವಾಗಿ ಹಾದೋಗೋಗ್ಬಿಡುತ್ತಾ. ಪರ್ಫೆಕ್ಟ್ ಮೆಟೀರಿಯಲ್ ಅಲ್ವಾ? ಮುಂದೆ ಸಂಪೂರ್ಣ ರೋಬೋಟಿಕ್ ತಂತ್ರಜ್ಞಾನದ ಬಳಕೆ. ರೋಬೋಟಿಕ್ ಕೈಗಳು ಈ ಸಣ್ಣ ಪೆಲೆಟ್ಗಳನ್ನ ಉದ್ದವಾದ ಜಿರ್ಕೋನಿಯಂ ಟ್ಯೂಬ್ಗಳೊಳಗೆ ತುಂಬಿ ಬಿಗಿಯಾಗಿ ಸೀಲ್ ಮಾಡ್ತವೆ. ಇವುಗಳನ್ನೇ ನಾವು ಫ್ಯೂಯೆಲ್ ರಾಡ್ಸ್ ಅನ್ನೋದು. ಈ ರಾಡ್ಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಬೃಹತ್ ಫ್ಯೂಯೆಲ್ ಅಸೆಂಬ್ಲಿಗಳಾಗಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಬರೀ ಪುಡಿಯಾಗಿದ್ದದ್ದು ಈಗ ಪಕ್ಕಾ ರಿಯಾಕ್ಟರ್ ಹಾರ್ಡ್ವೇರ್ ಆಗಿ ರೆಡಿಯಾಗಿದೆ. ಕೊನೆಯ ಹಾಗೂ 5ನೇ ಹಂತ, ಸ್ಟೀಮ್ ಟರ್ಬೈನ್ಗಳ ಕಾರ್ಯನಿರ್ವಹಣೆ ಅಂದ್ರೆ ನಿಯಂತ್ರಿತ ಶಕ್ತಿಯ ಅಂತಿಮ ರೂಪ. ಇದೇ ನಮ್ಮ ಪಯಣದ ಅಂತಿಮ ಘಟ್ಟ. ಈ ಫ್ಯೂಯೆಲ್ ಅಸೆಂಬ್ಲಿಗಳನ್ನ ರಿಯಾಕ್ಟರ್ ಕೋರ್ ಒಳಗೆ ಇಟ್ಟಾಗ ನ್ಯೂಟ್ರಾನ್ಗಳು U-235 ಪರಮಾಣುಗಳಿಗೆ ಬಲವಾಗಿ ಡಿಕ್ಕಿ ಹೊಡೆಯುತ್ತವೆ. ಆಗ ಅಣು ವಿಭಜನೆಯಾಗಿ ವಿಪರೀತ ಉಷ್ಣತೆ ಬಿಡುಗಡೆಯಾಗುತ್ತೆ. ಇದೊಂದು ನಿಯಂತ್ರಿತ ಚೈನ್ ರಿಯಾಕ್ಷನ್. ಸರಿಯಾಗಿ ಕಂಟ್ರೋಲ್ ಮಾಡಿದ್ರೆ ಇದೊಂದು ನಿರಂತರ ಶಕ್ತಿಯ ಅದ್ಭುತ ಮೂಲ. ಆ ಅಗಾಧವಾದ ಉಷ್ಣತೆ ಸುತ್ತಲಿರುವ ನೀರನ್ನ ಕುದಿಸಿ ಹೈ ಪ್ರೆಷರ್ ಸ್ಟೀಮ್ ಅಂದ್ರೆ ಅತಿ ಹೆಚ್ಚಿನ ಒತ್ತಡದ ಹಬೆಯಾಗಿ ಪರಿವರ್ತಿಸುತ್ತೆ. ಈ ಹಬೆ ಭಾರೀ ಗಾತ್ರದ ಟರ್ಬೈನ್ಗಳಿಗೆ ಅಪ್ಪಳಿಸಿದಾಗ ಅವು ಸಿಕ್ಕಾಪಟ್ಟೆ ವೇಗವಾಗಿ ತಿರುಗುತ್ತವೆ. ಹೀಗೆ ಅಟಾಮಿಕ್ ಎನರ್ಜಿ ಸಾಂಪ್ರದಾಯಿಕ ಇಂಜಿನಿಯರಿಂಗ್ ಜೊತೆ ಸೇರಿ ನಿಮ್ಮೆಲ್ಲರ ಮನೆಗಳಿಗೆ ಬರುವ ವಿದ್ಯುತ್ತಾಗಿ ಕನ್ವರ್ಟ್ ಆಗುತ್ತೆ. ಸುಮಾರು 1 ವರ್ಷದ ಬಳಕೆಯ ನಂತರ ಈ ಇಂಧನ ರಾಡ್ಗಳು ಸ್ಪೆಂಟ್ ಫ್ಯೂಯೆಲ್ ಆಗಿ ಬದಲಾಗುತ್ತವೆ. ಆಗ ಅವು ವಿಪರೀತ ಬಿಸಿ ಮತ್ತು ವಿಕಿರಣಶೀಲವಾಗಿರುತ್ತವೆ. ಇವುಗಳನ್ನ ಹಾಗೆ ಬಿಡುವಂತಿಲ್ಲ. ಸುರಕ್ಷತೆಗಾಗಿ ಇವುಗಳನ್ನ 25ರಿಂದ 38 ಅಡಿ ಆಳದ ವಿಶೇಷ ನೀರಿನ ಪೂಲ್ಗಳಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ಮುಳುಗಿಸಿಡಲಾಗುತ್ತೆ. ಇದು ಇಂಜಿನಿಯರಿಂಗ್ನ ಬಹಳ ದೀರ್ಘಕಾಲೀನ ಮತ್ತು ಜವಾಬ್ದಾರಿಯುತ ಪ್ರಕ್ರಿಯೆ. ಸೊ ಯುರೇನಿಯಂನ ಈ ಜರ್ನಿ ಅದ್ಭುತ ಅಲ್ವಾ? ಮುಂದಿನ ಬಾರಿ ಕತ್ತಲಲ್ಲಿ ಲೈಟ್ ಸ್ವಿಚ್ ಹಾಕಿದಾಗ ಒಮ್ಮೆ ಯೋಚಿಸಿ ನೋಡಿ, ನಮ್ಮ ದೈನಂದಿನ ಬದುಕನ್ನ ಇಷ್ಟು ಸುಗಮಗೊಳಿಸುತ್ತಿರುವ ಇಂತಹ ಅದೃಶ್ಯ ಮತ್ತು ಉನ್ನತ ಇಂಜಿನಿಯರಿಂಗ್ ಮ್ಯಾಜಿಕ್ಗಳು ನಮ್ಮ ಸುತ್ತ ಇನ್ನೆಷ್ಟಿವೆಯೋ ಅಲ್ವಾ? ಈ ಅದ್ಭುತವಾದ ಮಾಹಿತಿಯ ಪಯಣ ನಮಗೆಲ್ಲರಿಗೂ ಹೊಸ ವಿಚಾರಗಳನ್ನ ತಿಳಿಸ್ಕೊಟ್ಟಿದೆ ಎಂದು ಭಾವಿಸ್ತೀನಿ. ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.